ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ಮಗ. ಗೈಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸಖತ್ತಾಗಿರ್ತೀರಾ. ಸೊ ಡೈರೆಕ್ಟ್ ಮ್ಯಾಟ್ರಿ ಬರೋಣ. ಗೈಸ್, ಮನೆ ಒಳಗಡೆ ಹೋಗಿದಂತ ರಕ್ಷಿತಾ ಶೆಟ್ಟಿ ಫುಲ್ ರೆಬೆಲ್. ಅದನ್ನ ನೋಡಿದಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಫುಲ್ ಶಾಕ್ ಅಲ್ಲಿದ್ದಾರೆ. ಹೌದು ಗೈಸ್, ಅವ್ರನ್ನ ಹೊರಗೆ ಹಾಕಕ್ಕೂ ಮುಂಚೆ ಇಮೇಜಿನ್ ಕೂಡ ಮಾಡಿದ್ದಿಲ್ಲ ಅನ್ಸುತ್ತೆ. ಈ ಹುಡುಗಿ ಒಂದು ವಾರ ಆದ್ಮೇಲೆ ಮತ್ತೆ ಬರ್ತಾಳೆ, ನಮ್ಗೇನೆ ಕಾಂಪಿಟೇಟರ್ ಆಗಿ ನಿಂತ್ಕೊಳ್ತಾಳೆ ಅಂತ. ಇವತ್ತು ಅದೇ ಹೊರಗೆ ಹೋಗಿರೋ ಹುಡುಗಿ ಬಂದು ಅವ್ರಿಗೇನೆ ಒಂದು ಶಾಕ್ ಕೊಟ್ಟು ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ದಾಳೆ. ಸೊ ಅದ್ರಲ್ಲಿ ಕೆಲವು ಜನ ಅವ್ರನ್ನ ಒಂದು ಮ್ಯಾನಿಪ್ಯುಲೇಷನ್ ಮಾಡಿ ಹೊರಗಡೆ ಹಾಕಿದ್ರು. ಸೊ ಅವ್ರಿಗೆಲ್ಲ ಒಳ್ಳೆ ಟಕ್ಕರ್ನ ಕೊಡ್ತಾ ಇದ್ದಾಳೆ. ಹೌದು ಗೈಸ್, ಬಿಗ್ ಬಾಸ್ ಬಿಟ್ಟಿರೋ ಈ ಪ್ರೋಮೋದಲ್ಲಿ ಇಷ್ಟೆಲ್ಲ ಮ್ಯಾಟ್ರ್ ಇದೆ. ಸೊ ನೀವು ಒಂದ್ಸಲ ಪ್ರೋಮೋ ನೋಡ್ಕೊಂಬನ್ನಿ, ನಿಮ್ಗೆನೆ ಗೊತ್ತಾಗುತ್ತೆ. ನನ್ಗೆ ಯೋಗ್ಯ ಉಂಟು, ಬಟ್ ನನ್ಗೆ ಹೊರಗೆ ಹಾಕಿದ್ದಾರೆ. ಅವರು ಎಂತ ರೀಸನ್ ಕೊಟ್ಟಿದ್ರು ಅಪ್ರೋಪ್ರಿಯೇಟ್ ರೀಸನ್ ಅಲ್ಲ. ಯಾಕೆ ಸ್ಪಂದನ ಅವರು ಮತ್ತೆ ಅವರು, ಯಾಕೆ ನಾನೇ ಅಲ್ಲ? ನಂತರ ಯಾರು ಚಿಕ್ಕವರು ದೊಡ್ಡವರು ಅಲ್ಲ, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ. ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಎಲ್ಲರಿಗೆ ಬರುತ್ತೆ. ನ್ಯಾಯ ಹಂಗೆ ಥಿಂಕ್ ಮಾಡ್ಬೇಕು. ನಿಮಗೆ ವೋಟ್ ಹಾಕಿ ಹೊರಗಡೆ ಹಾಕಿದ್ರು, ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತೀರಿ? ಎಲ್ಲರಿಗೆ ಹಾಕ್ತೀನಿ. ಗೈಸ್, ಪ್ರೋಮೋ ನೋಡ್ಕೊಂಬಂದ್ರಲ್ಲ, ಅದ್ರಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರ? ಆ ರಕ್ಷಿತಾ ಶೆಟ್ಟಿ ಅವರು ಯಾರ ಜೊತೆ ಕುತ್ಕೊಂಡು ಮಾತಾಡ್ತಿದ್ರೆ ಹೇಳಿ ಈ ವಿಷಯನೆಲ್ಲ? ಕಾಕ್ರೋಚ್ ಸುದಿಯವ್ರ ಜೊತೆ. ಹೌದು ಗೈಸ್, ಅವ್ರಿಗೊಂದು ವಿಚಾರನೆ ಗೊತ್ತಿಲ್ಲ. ಅವ್ರು ನಮ್ಮ ಮನೆಯಿಂದ ಹೊರಗಡೆ ಹಾಕೋ ಒಂದು ಮ್ಯಾಟ್ರ್ ಅಲ್ಲಿ ಕಾಕ್ರೋಚ್ ಸುದಿಯವ್ರದ್ದು ಸ್ವಲ್ಪ ಕೈವಾಡ ಇದೆ ಅಂತ. ಸೊ ಹುಡುಗಿ ಗೊತ್ತಿಲ್ಲದಂಗೆನೆ, ಆ ಹುಡುಗಿ ಎಲ್ಲ ನನಗೆ ಗೊತ್ತಿಲ್ಲ, ಅವರು ನನಗಿಂತ ದೊಡ್ಡರು ಇರ್ಬೋದು. ಸೊ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಿದ್ದಾರೆ. ಅದು ಗೊತ್ತಿಲ್ಲ ಏನಾಗುತ್ತೋ, ಅವ್ರ ಜೊತೆ ಮಾತಾಡ್ತಿದ್ರೆ ಅವ್ರಿಗೇನೆ ಕಾಂಪಿಟೇಟರ್ ಆಗೋದು, ಅಥವಾ ನನಗೆ ಕಾಂಪಿಟೇಟರ್ ಆಗ್ಬಾರ್ದು, ನನಗೇನು ಮಾತಾಡಬಾರ್ದು ಅಂತ ಹಂಗೇನಾದ್ರು ಮಾಡ್ತಿದ್ದಾರೋ ಏನೋ. ಓಕೆ, ಸರಿಗಿಡ. ಅಂಡ್ ಸುದೀಪ್ ಸರ್ ಕೇಳ್ದಂತ ಮಾತಿಗೆ, ಯಾರನ್ನೆಲ್ಲ ಹೊರಗೆ ಹಾಕ್ತೀಯಮ್ಮ, ನಿನ್ನ ಹೊರಗೆ ಕಳ್ಸಿದ್ರಲ್ಲ ಅಂದ್ರೆ ಎಲ್ರು ಅಂತ ಹೇಳುತ್ತೆ. ಗೈಸ್, ಇನ್ನೊಂದು ನನಗೆ ಒಂದು ಅರ್ಥ ಆಗಿದ್ದು, ರಕ್ಷಿತಾ ಶೆಟ್ಟಿ ಅವ್ರು ಬೇಗನೆ ಮ್ಯಾನಿಪ್ಯುಲೇಷನ್ ಆಗ್ತಾರೆ. ಸೊ ಅವರು ನನಗೆ ತುಂಬಾ ದಿನ ಬಿಗ್ ಬಾಸ್ ಮನೇಲಿ ಉಳಿತಾರೆ ಅಂತ ಅನ್ನಿಸ್ತಾ ಇಲ್ಲ. ತುಂಬಾನೇ ಬೇಗ ಹೊರಗೆ ಬರ್ತಾರೆ. ಅಂಡ್ ಇನ್ನೊಂದು, ಬಿಗ್ ಬಾಸ್ ನವ್ರು ಏನು ಕಿಡ್ಕೊಂಡಿದ್ರು ಅಂದ್ರೆ, ಇಷ್ಟು ದಿನ ಅವ್ರಿಗೆ ಹೊರಗಡೆ ಒಂದು ಯಾವ ತರ ರೆಸ್ಪಾನ್ಸ್ ಇದೆ ಅದನ್ನ ನೋಡೋದಕ್ಕೋಸ್ಕರ ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಕೊಂಡು ಈಗ ಒಳಗಡೆ ಬಿಟ್ಟಿದ್ದಾರೆ. ಸೊ ಒಂದು ವಾರದಲ್ಲೇ ಜನಕ್ಕೆ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಬಟ್ ಇನ್ ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಅವ್ರು ತುಂಬಾನೇ ಅವ್ರು ಮಾತಾಡೋದ್ರಲ್ಲಿ ಅವ್ರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇರಲ್ಲ. ಸೊ ಆ ಕಾರಣದಿಂದ ಅವರು ಟಾಸ್ಕ್ ಅಲ್ಲೂ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು ಕಾದು. ನೋಡ್ದೇನೆ ಮಾತಾಡಕ್ಕಾಗಲ್ಲ ಇನ್ನೊಬ್ರ ಬಗ್ಗೆ. ಸೊ ಅವ್ರದ್ದು ಒಂದು ಟ್ಯಾಲೆಂಟ್ ಹೆಂಗಿದೆ, ಅವ್ರ ಸ್ಟ್ರೆಂತ್ ಏನು ಅಂತ ಒಂದು ವಾರ ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಉಳ್ಕೊಳ್ತಾರ ಹೊರಗೆ ಬರ್ತಾರ ಅಂತ. ಬಟ್ ಇವತ್ತು ಎಪಿಸೋಡ್ ತುಂಬಾ ಮಜವಾಗಿದೆ. ಸೊ ನೀವು ನೋಡಿ, ನಾನು ನೋಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.